ಈ ಕೃತಿಯನ್ನು ಬರೆದವರು ಚಂದ್ರಶೇಖರ ವಸ್ತ್ರದ ನನ್ನ ಸಮಕಾಲೀನ ಸಾಹಿತಿಗಳು. ವಿಶ್ವವಿದ್ಯಾನಿಲಯದ ಕುಲಪತಿಗಳು ಡಾಕ್ಟರ್ ಎಂ ಕಲಬುರ್ಗಿ ಅವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ. ವಸ್ತ್ರದ ಅವರು ಚಂದ್ರಶೇಖರ ವಸ್ತ್ರದ ಅವರು ಉಪನ್ಯಾಸಕ. ಮಲೆ ಮೂಡಿ ಬಂದೆಡೆ ಹೆಣ್ಣೆಂಬರು, ಗಡ್ಡಮೀಸೆ ಬಂದೆಡೆ ಗಂಡೆಂಬರು, ನಡುವೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ. ಮಲೆ ಮೂಡಿ ಬಂದೆಡೆ ಹೆಣ್ಣು ಎಂಬರು, ಗಡ್ಡಮೀಸೆ ಬಂದೆಡೆ ಗಂಡೆಂಬರು, ನಡುವೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ. ರಾಮನಾಥ ದೇವರ ದಾಸಿಮಯ್ಯನ ಈ ವಚನ ಬಸವಣ್ಣನವರು ಬಾಲ್ಯ ಕಾಲದಿಂದಲೂ ಮೆಚ್ಚಿಕೊಂಡಂತಹ ವಚನ. ತಾಯಿಯ ಪ್ರೀತಿ, ಸೋದರಿಯ ಅಕ್ಕರೆಯ ಸವಿಯನ್ನುಂಡು ಬೆಳೆದ ಅವರಿಗೆ ಹೆಣ್ಣು ಮಾಯೆ ಎಂಬ ವಿಷಯವೇ ಅಪಥ್ಯವಾಗಿತ್ತು ಬಸವಣ್ಣನವರಿಗೆ. ನವಮಾಸದಲ್ಲಿ ಹೊತ್ತು ಹಸಿವಿಗೆ ಮೊಲೆ ಹಾಲನ್ನಿತ್ತು ಶಿಶುವಿಗೆ ತನ್ನ ಕಣ್ಣ ಕುಡಿಯಂತೆ ಜೋಪಾನವಾಗಿ ಕಾಯ್ದುಕೊಳ್ಳುವ ತಾಯಿಯನ್ನು, ಮಗುವನ್ನು ಕಾಯ್ದುಕೊಳ್ಳುವ ತಾಯಿಯನ್ನು ಮರೆತು ಹೆಣ್ಣನ್ನು ಮಾಯೆ ಎಂದು ಕರೆಯವರ ಬಗ್ಗೆ ಜಿಗುಪ್ಸೆ ಇತ್ತು. ಅವಳನ್ನು ಶಿಕ್ಷಣದಿಂದ, ಧಾರ್ಮಿಕ ಸಂಸ್ಕಾರಗಳಿಂದ, ಸಾಮಾಜಿಕ ವ್ಯವಹಾರಗಳಿಂದ ದೂರವಿಟ್ಟಿರುವುದಕ್ಕಾಗಿ ಸಾತ್ವಿಕ ಸಿಟ್ಟು ಬಂದಿತ್ತು. ಸಾತ್ವಿಕ ಸಿಟ್ಟು ಮಹಾಭಾರತದಲ್ಲಿ ಧೃತರಾಷ್ಟ್ರನು ಹೇಳ್ತಾನೆ, ಧರ್ಮರಾಜನ ಸಾತ್ವಿಕ ಕೋಪಕ್ಕೆ ನಾವು ಅಂಜಬೇಕು ಅಂತ. ಅಕ್ಕನಿಲ್ಲದ ಜನಿವಾರ ತನಗೂ ಬೇಡ ಎಂದು ಅದನ್ನು ಹರಿದೊಗೆದಾಗಲೇ ಸ್ತ್ರೀಯನ್ನು ಕುರಿತಂತೆ ಅವರು ತಮ್ಮ ಎಳೆಯ ವಯಸ್ಸಿನಲ್ಲಿಯೇ ಪ್ರಗತಿಪರರಾಗಿ ಚಿಂತಿಸತೊಡಗಿದರು. ಹೆಣ್ಣು ಗಂಡುಗಳ ನಡುವಿನ ಅಸಮಾನತೆ ಅವರನ್ನು ಬಂಡೇಳಲು ಪ್ರಚೋದಿಸಿತು. ಬಹುಶಃ ಈ ಬಂಡಾಯ ಪ್ರವೃತ್ತಿಯೇ ಸ್ತ್ರೀ ವಿಮೋಚನೆಗೆ ತೊಡಗಿದ ಮೊದಲ ಭಾರತೀಯ ಆಲೋಚನೆ ಎಂದು ಭಾವಿಸಬಹುದು. ಆತ್ಮನ ಅರಿವು ಮೊಲೆ ಮೂಡಿ ಬಂದೆಡೆ ಹೆಣ್ಣೆಂಬರು, ಗಡ್ಡ ಮುಯಿಸೆ ಬಂದೆಡೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ. ಲಿಂಗಾಯತ ಧರ್ಮನ ಹುಟ್ಟಾಕಿದವರು ಪಂಚಾಚಾರ್ಯರು, ಬಸವಣ್ಣನವರು ಅಲ್ಲ. ಆತ್ಮನ ಪ್ರಜ್ಞೆ ಅಲ್ಲಿ ಅದು ಹೇಳುವ ಒಳಿತು ಕೆಡುಕುಗಳು ಎಂಬ ಅರಿವು ಆಗಲೇ ಬಂದಿತ್ತು. ಭಗವದ್ಗೀತೆ ಆತ್ಮನ ಪದು ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ಹೇಳುವುದಿಲ್ಲ ತ್ರಿಗುಣಗಳ ವಿಷಯವನ್ನೇ. ತ್ರೈಗುಣ್ಯ ವಿಷಯ ವೇದ, ನಿಷ್ತ್ರೈಗುಣ್ಯವು ಭವಾರ್ಜುನ. ನಿತ್ಯ ಸತ್ವೋತ್ಸವ ನಿರ್ದ್ವಂದ್ವ ನಿತ್ಯ ಸತ್ವೋತ್ಸವ ನಿರ್ಯೋಗಕ್ಷೇಮ ಆತ್ಮವಾನ್. ದ್ವಂದ್ವರಹಿತನಾಗು, ಎಲ್ಲ ಕನ್ಫ್ಯೂಷನ್ನಿಂದ, ಎಲ್ಲ ಗೊಂದಲಗಳಿಂದ. ಅರ್ಜುನ ಆತ್ಮವಾನಾಗು ಅಂದರೆ ಏನು? ನಿನ್ನ ಯೋಗಕ್ಷೇಮವನ್ನು ಆತ್ಮನಲ್ಲಿ ಕಾಣು ಅಂದರೆ ಅದು ಹೇಳ್ತಾ ಇರ್ತದೆ ಒಳ್ಳೆತು ಕೆಡುಕುಗಳನ್ನು. ನಾನು ಇದು ಹಾಗಾಗಿ ರಿಪೀಟ್ ಮಾಡ್ತಾ ಇರ್ತೇನೆ. ಇದು ನನಗೆ ಬಹಳ ಇಷ್ಟವಾದಂಥ ಶ್ಲೋಕ.
ನಿಮಗೂ ಆಲೋಚನೆಗೆ ಸದ್ವಿಚಾರಕ್ಕೆ ಹಚ್ಚುವ ಶ್ಲೋಕ. ನೀನು ಆತ್ಮನ ನಿನ್ನ ಯೋಗಕ್ಷೇಮವನ್ನು ಸದಾ ಕುಳಿತರೆ ನಿಂತರೆ ಆಗಲಿರಲು ತಪ್ಪು ಒಪ್ಪುಗಳನ್ನು ಹೇಳುವ ಆತ್ಮ, ಅದಕ್ಕೆ ನೀನು ಶರಣಾಗು. ಅದು ಹೇಳಿದಂತೆ ಕೇಳು, ಆತ್ಮವನ್ನಾಗು, ನಿನ್ನ ಯೋಗಕ್ಷೇಮದಲ್ಲಿ ನೋಡುವಂತಾನೆ. ಕೃಷ್ಣ ಅಲ್ಲವೇ?